ತುಂಬ ಇದೆ, ಸಾಕಷ್ಟು ಮೆಮೊರೀಸ್ ಇದೆ. ಅದರಲ್ಲಿ ಒಂದು ಸುದೀಪ್ ಸರ್ ಇಂಟರ್ವ್ಯೂಗೆ ಬಂದಿರ್ತಾರೆ ಪಬ್ಲಿಕ್ ಟಿವಿಗೆ. ಆ ಪ್ರೋಗ್ರಾಮ್ಗೆ ನಾನು ಡೈರೆಕ್ಟ್ರು, ಶೋ ಡೈರೆಕ್ಟರ್ ನಾನು, ರಂಗನಾಥ್ ಸರ್ ಆ್ಯಂಕರ್. ಸುದೀಪ್ ಸರ್ ಆಫೀಸಿಗೆ ಬಂದಿರ್ತಾರೆ. ಮಧ್ಯಾಹ್ನ ಶೂಟ್ ಆಗಿರುತ್ತೆ. ಪ್ರೋಮೋ ಎಡಿಟ್ ಮಾಡಿ ಏರಿಗೆ ಬಿಟ್ಬಿಟ್ಟಿರ್ತೀವಿ ಸಂಜೆ 7:30 ಅಂತ. 7:15 ಎಡಿಟ್ ಆಗಬೇಕು. ಟೆಕ್ನಿಕಲ್ ಗ್ಲಿಚ್ಚು, ಎಪಿಸೋಡ್ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ. ತಲೆ ಎಲ್ಲ ಫಾರ್ಮ್ಯಾಟ್ ಚೇಂಜ್ ಮಾಡಿ ನೋಡ್ತಾ ಇದ್ದೀವಿ. ಏನು ಮಾಡಿದ್ರು 90% ಹೋಗ್ತಾ ಇದೆ, ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ ಎಪಿಸೋಡ್. ರಂಗನಾಥ್ ಸರ್ ಹೆಂಗೆ ಅಂತಂದರೆ ಅವ್ರು ನೀನು ಎಡಿಟ್ರು ಅವ್ರದ್ದು ಅವೆಲ್ಲ ಬೇಡ, ನಿನಗೇ ಕೇಳೋದು, ನಿನ್ನ ಜವಾಬ್ದಾರಿ ಅದು. ಯಾರಿಗಾದ್ರೂ ಒಬ್ಬ ಜವಾಬ್ದಾರಿ ವಹಿಸಿದ್ರೆ ಮಂಜು ಇದು ನಿನ್ನ ಜವಾಬ್ದಾರಿ, ನೀನಷ್ಟೇ. ನಿನ್ನ ಕೆಳಗಡೆ ಇದಾಯಿತು, ನಿನ್ನ ಟೆಕ್ನಿಕಲ್ ಗ್ಲಿಚ್ ಆಯಿತು, ಅವೆಲ್ಲ ನನ್ನ ಕತೆ ಹೇಳ್ಬೇಡ. 7:15 ಪ್ರಮೋ ಹೋಗಿದೆ, 7 ಗಂಟೆ ಆದರೂ ಎಪಿಸೋಡ್ ಎಕ್ಸ್ಪೋರ್ಟ್ ಆಗಿಲ್ಲ. ಅವ್ರು 9 ಗಂಟೆಗೆ ಪ್ರಿಪೇರ್ ಆಗ್ತಿದ್ದಾರೆ. ಹೋಗಿ ಹೇಳಿದ್ರೆ ಕೆಂಡ ಮಾಡಲ್ಲ. ಕೈ ಕಾಲು ನಡುತ್ತಾ ಇದೆ ನನಗೆ. ಈ ಕಡೆಯಿಂದ ಒಬ್ಬ ಬರ್ತಾನೆ, ಹೇಯ್ ಏನೋ ಮಾಡ್ತಾ ಇದೀಯ ನೀನು, ಇವತ್ತು ಬಿಡು, ನಿನ್ನ ಕತೆ ಮುಗೀತು, ಇವತ್ತು ನಿನ್ನ ರಂಗನಾಥ್ ಸರ್ ಏನು ಒಂದು ಗತಿ ಕಾಣಿಸ್ಬಿಡ್ತಾರೆ. ಅವನು ಆ ಕಡೆಯಿಂದ ಬರ್ತಾನೆ, ಇನ್ನೂ ಆಗಿಲ್ವಾ ಎಕ್ಸ್ಪೋರ್ಟು ಗುರು. 7:15 ಪ್ರೊಮೋ ಇದೆ. ಒಂದು ಚಾನಲ್ನಲ್ಲಿ ಪ್ರೊಮೋ ಹೋಗಿ 7:15 ಆ ಕಂಟೆಂಟ್ ಹೋಗಿಲ್ಲ ಅಂತಂದರೆ ಅದು ಆಲ್ಮೋಸ್ಟ್ ಒಂದು ಮರ್ಡರ್ ಮಾಡಿದ್ದಕ್ಕೆ ಸಮ. ಅಷ್ಟು ದೊಡ್ಡ ಕ್ರೈಮ್ ಅದು. ಯಾವ್ದಾದ್ರು ಒಬ್ಬ ಬೇಜವಾಬ್ದಾರಿ ತಂದಿಂದ ಅಥವಾ ಏನಾದರೂ ಒಂದು ಟೆಕ್ನಿಕಲ್ ಕಾರಣಗಳಿಂದ ಹೋಗಿಲ್ಲ ಅಂತಂದರೆ ಮರ್ಡರ್ ಮಾಡಿದ್ದಕ್ಕೆ ಸಮ ಅದು. ಅಷ್ಟು ದೊಡ್ಡ ತಲೆ ಔಟು. ನನಗೆ ಕೈ ಕಾಲು ನಡುತ್ತಾ ಇದೆ. ರಂಗನಾಥ್ ಸರ್ ಆಫೀಸಲ್ಲಿ ಇಲ್ಲ. ಈಗಲೂ ನೆನೆಸ್ಕೊಂಡ್ರೆ ಅದು ನಡುಗುತ್ತೆ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಆಗಿದ್ದದು. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಕೇಳ್ತಾ ಇದ್ದೀನಿ, ಏನು ರಾಜಶೇಖರ್ ಏನು, ಸರ್ ಆಗ್ತಾಯಿಲ್ಲ ಸರ್ ಆಗ್ತಾಯಿಲ್ಲ ಸರ್, ಟ್ರೈ ಮಾಡ್ತಾ ಇದ್ದೀವಿ, ಫಾರ್ಮ್ಯಾಟ್ ಚೇಂಜ್ ಆಗಿ ಏನೋ ಆಗಿ ಆಮೇಲೆ ಏನೋ ಒಂದು ಎಕ್ಸ್ಪೋರ್ಟ್ ಆಯಿತು ಅಂತ ಅಂದ್ಬಿಟ್ಟು ಎಕ್ಸ್ಪೋರ್ಟ್ ಆಗಿ PCR ಹಾಕ್ತೀವಿ. PCR ಹಾಕಿದ್ರೆ ನಮ್ಮದು ಅಪ್ಲೋಡ್ ಕ್ವಾಲಿಟಿ ಅಲ್ಲ, ಅದು ಲೋ ಕ್ವಾಲಿಟಿ. ಏನು ಮಾಡಬೇಕು, ಕಾಲ್ ತಗೊಳಕ್ಕಾಗ್ತಾಯಿಲ್ಲ. 7:15 ಲೋ ಕ್ವಾಲಿಟಿನೇ ಪ್ಲೇ ಮಾಡ್ಬಿಟ್ಟು ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಕ್ವಾಲಿಟಿ ಇಲ್ಲ ಅದು. ಅಂದರೆ ನಾವೇನು ಹೇಳ್ತೀವಿ 1980p 920p ಅಂತೀವಲ್ಲ, ಅದರಲ್ಲಿ ಬರೀ 480pನೂ ಬರ್ತಾಯಿಲ್ಲ ಅಲ್ಲಿ. ಕೈ ಕಾಲು ನಡುತ್ತಾ ಇದೆ ನನಗೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ರಂಗನಾಥ್ ಸರ್ ಫೋನ್ ಇಲ್ಲ, ಎಪಿಸೋಡ್ ಮುಗ್ದಿದೆ. ಇಡೀ ಆಫೀಸಲ್ಲಿ ಅದೇ ಚರ್ಚೆ. ಇವತ್ತು ಹೋಯ್ತು, ಮುಗೀತು ಕತೆ. ಇವತ್ತು ವಾದ್ವರ್ಗಡೆ ಆಗ್ತಾರೆ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀನಿ ನಾನು. ಏನು ಮಾಡಬೇಕು ಗೊತ್ತಿಲ್ಲ. ಬಂದರು ರಂಗನಾಥ್ ಸರ್. ಏನೋ ನಾನಿಲ್ಲ, ನಾನು ಬಚ್ಕೊಂಡಿದ್ದೀನಿ, ಎಲ್ಲೋ ಆ ಕಡೆ ಕೂತೀನಿ. ಏನ್ರೋ ಯಾಕೆ ಟೆನ್ಷನು? ಏನಿಲ್ಲ ಸರ್, ಎಲ್ಲ ಸರ್ ಅಂತ ನೋಡಿದೆ. ಸುದೀಪ್ತು ಶೋ. ಎಲ್ಲರೂ ತಲೆಯಲ್ಲೇನು ಕಣ್ಣು ಕಾಣ್ತಾ ಇದೆ ಕ್ವಾಲಿಟಿ. ಅವ್ರು ಅಷ್ಟೊತ್ತಿಗೆ ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ, ನನಗೆ ಮಾಡಿಲ್ಲ ಫೋನು. ಏನಾಗಿದೆ ಅಂತ ಕರೆದ್ರು. ಬಂದ ತಕ್ಷಣ ಎಲ್ಲ ಮೀಟಿಂಗ್ ಬಂದರು. ಮೀಟಿಂಗ್ ಕೂತರು. ನಾನು ಫುಲ್ ಅಳ್ತಾ ಇದ್ದೀನಿ. ಅಂದರೆ ಗೊತ್ತು ನನಗೇನಾಗ್ಬೋದು ನೆಕ್ಸ್ಟ್. ಅಳ್ತಾ ಇದ್ದೀನಿ. ಬಂದರು ರಂಗನಾಥ್ ಸರು. ಏನರೋ ಯಾರ್ದಾರ ಮಿಸ್ಟೇಕ್ ಇವತ್ತು? ಎಲ್ಲ ನನ್ನ ಕಡೆ ಹಿಂಗೆ ತಿರುಗಿದ್ರು. ಅವನದಲ್ಲ ಮಿಸ್ಟೇಕ್. ಎಲ್ಲ ಹಿಂಗೆ ನೋಡಿದ್ರು. ಯಾರು ಮಾತಾಡ್ತಾ ಇಲ್ಲ. ಆಮೇಲೆ ಏಯ್ ದಡ್ಡ ಕತ್ತೆ ಇಡಿಯಟ್ ನೀನೇ ಕಳ್ತಾ ಇದೆಯಾ ಅಂದರು. ಇಲ್ಲ ಸರ್, ನನ್ನ ರೆಸ್ಪಾನ್ಸಿಬಿಲಿಟಿ ಇತ್ತು, ನನಗೆ ಎಕ್ಸ್ಪೋರ್ಟೇ ಆಗಲಿಲ್ಲ. ಗೊತ್ತು ಕಣ. ಅದಕ್ಕೇನು ಮಾಡ್ಬೇಕು ಹೇಳು? ಸಿಸ್ಟಮ್ ಅಪ್ಗ್ರೇಡ್ ಮಾಡಬೇಕು. ನೀನು ತಪ್ಪು ಮಾಡ್ತೀಯಾ ಅಂದರೆ ಅದು ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಮಿಸ್ಟೇಕ್ಸ್ ನೀನು ಬೇಕಂತ ಯಾವತ್ತೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೀನು 100% ಕೊಟ್ಟಿರ್ತೀಯ ಅದಕ್ಕೆ. ಅದನ್ನು ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ಮಾಡಿರ್ತೀಯ. ಏನೋ ಟೆಕ್ನಿಕಲ್ ಗ್ಲಿಚ್ ಆಗಿದೆ, ಆಯ್ತು ಬಿಡು, ಪರವಾಗಿಲ್ಲ. ಫುಲ್ ಎಪಿಸೋಡ್ ನೀಟಾಗಿ ಇನ್ನೊಂದ್ಸಲ ಎಡಿಟ್ ಮಾಡಿಬಿಟ್ಟು ಫುಲ್ ಎಪಿಸೋಡ್ ಮತ್ತೊಂದ್ಸಲ ಹಾಕಿದ್ರೆ ಆಯಿತು. ಅಂದರೆ ಅವ್ರ ಮೈಂಡಲ್ಲಿ ಕೀರ್ತಿ ಬೇಜವಾಬ್ದಾರಿ ತಂದಿಂದಾನೋ ಅಥವಾ ಹೋದ್ರೆ ಓದ್ಲಿ ಬಿಡು ಅಂತ ಮಾಡಿದ್ದಲ್ಲ ಅದು ಅಂತ ಫಿಕ್ಸ್ ಆಗಿದ್ರು ಅವರು. ಇವನಿಂದ ಆಗಿಲ್ಲ ಅದು ಅಂತ. ಅಂದರೆ ಇವನಂಗೆ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ. ಇನ್ನಂಗೆ ಮಾಡೋಕ್ಕೆ ಚಾನ್ಸ್ ಇಲ್ಲ. ಆ ಮೈಂಡ್ಸೆಟ್ ಅವನಲ್ಲ ಅವನು. ಬೇರೆ ಯಾರೋ ಮಾಡಿದ್ರೆ ಅವ್ನು ಮಿಸ್ಟೇಕ್ ಬೇಕಂತ ಮಾಡೋ, ಬೇಜವಾಬ್ದಾರಿ ತನಕ ಮಾಡೋದು ಇವನಾಗಿರೋದಕ್ಕಲ್ಲ ಅಂತ. ನಮ್ಮ ಲೈಫಲ್ಲಿ ಕೆಲವು ಸಲ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತಲ್ಲ, ಅದು ಅಂಥ ಸಂದರ್ಭದಲ್ಲಿ ರಂಗನ ಹತ್ರ ಅಪ್ರಿಸಿಯೇಷನ್ ತೊಗೊಳೋದಿದೆಯಲ್ಲ, ಸಣ್ಣ ವಿಚಾರ ಅಲ್ಲ. ಇಟ್ಸ್ ವೆರಿ ಬಿಗ್ ಥಿಂಗ್. ಅವ್ರ ಹತ್ರ ಒಂದು ಬೇಷ್ ಅನ್ಸ್ಕೋಬೇಕು ಅಂತಂದರೆ ಅದಕ್ಕೆ ಭಾಳ ದೊಡ್ಡ ಎಫರ್ಟ್ ಬೇಕು. ಸೊ ಅದರಲ್ಲೂ ನಿನ್ನ ಕೆಲಸ ಮಿಸ್ಟೇಕ್ ಆದಾಗ ನಿನ್ನ ಪರವಾಗಿ ನಿಂತ್ಕೊಳ್ತಾರೆ ರಂಗಣ್ಣನಂಥವ್ರು ಅಂದಾಗ ನಮ್ಗನ್ಸುತ್ತೆ, ಇಲ್ಲ ಗುರು ಏನೋ ಒಂದು ಮಾಡಿದ್ದೀನಿ ಅಂತ. ರಂಗಣ್ಣ ಬಂದರೆ ಅಲ್ಲಿ ಬರ್ತಾ ಇದ್ದರೆ ಇಲ್ಲೆಲ್ಲ ಆಫೀಸ್ ಅಲ್ಲ ಡಗ್ 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 ನಿಂತಿರಲ್ಲ.
ನಾನು ನನ್ನ ಕ್ಯಾಬಿನಲ್ಲಿ ಹಿಂಗೆ ಮಲಗಿರ್ತಿದ್ದೆ ಅವ್ರು ಬಂದು ಶ್ ಅನ್ನೋರು. ಇಡೀ ಆಫೀಸ್ ಮಾತಾಡೋದು, ಏನು ನನ್ನ ಮಗನೋ ನೀನು ರಂಗಣ್ಣನೇ ಪಟಾಯಿಸ್ಬಿಟ್ಟಿದ್ಯಲ್ಲೋ ಅಂತ. ಅವ್ರಿಗೆ ಗೊತ್ತಿತ್ತು, ಬಿಕಾಸ್ ರಿಸಲ್ಟ್ಸ್ ಮಾತಾಡ್ತಾ ಇತ್ತು. ಗುರುವಾರ ಶುಕ್ರವಾರ ರೇಟಿಂಗ್ ಬಂದಾಗ ರಿಸಲ್ಟ್ಸ್ ಮಾತಾಡ್ತಾ ಇತ್ತು. ಅವ್ರಿಗೆ ಗೊತ್ತಾಗ್ತಾ ಇತ್ತು, ಇಲ್ಲ ಮಾಡ್ತೀಯಾನ ಅವನು, ಕೆಲಸ ಕಾಣ್ತಾ ಇದೆ, ಏನು ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ. ಸೊ ದಟ್ ಮೇಡ್ ಮೀ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದರೆ ನನಗೆ ಇವತ್ತಿಗೋದೆ ನನಗೆ ಹೆಮ್ಮೆ ಪ್ರಶಸ್ತಿಗಳು ಗರಿಗಳೇನು ಅಂತಂದರೆ, ರಂಗಣ್ಣ ಮೆಚ್ಚಿದ್ರು ನನ್ನ ಚಾನಲ್ ಮಾಡ್ತೀನಿ ಇಂದಾಗ ಫೋನ್ ಮಾಡಿದ್ರು ನಂಗೆ ಫಸ್ಟ್ ಬಾರೋ ಅಂತ. ಸ್ಟಾರ್ ಇವತ್ತಿಗೂ ಕೂಡ ಸ್ಟಾರ್ ಅಂತಾನೆ ಗುರುತಿಸ್ಕೊತಾರೆ ಮಧ್ಯ ಮೂಲಕದಲ್ಲಿ. ಅವರು ಪೊಲಿಟಿಷಿಯನ್ಸ್ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಗೆ ಯಾವತ್ತು ಅನ್ಸಿಲ್ವಾ ಹಿಂಗ್ ಗುರು ಹಿಂಗ್ ಮಾತಾಡ್ತಾರೆ? ಇಲ್ಲ, ನಿಮಗೆ ಈ ನಂದು ಮ್ಯಾರೇಜ್ ವಿಷಯ ಹೇಳಿದ್ನಲ್ಲ, ಮ್ಯಾರೇಜ್ ವಿಷಯ ಬಂದಾಗ ನನ್ನ ಅವತ್ತಿನ ವೈಫ್ ಕಡೆಯಿಂದ ಒಬ್ರು ಅವತ್ತಿನ ಟಾಪ್ ಪೊಲಿಟಿಷಿಯನ್ ಒಬ್ರು ಅವ್ರಿಗೆ ಕನೆಕ್ಷನ್ ಇದ್ರು, ಮಿನಿಸ್ಟರ್. ಅವತ್ತಿನ ದಿನಕ್ಕೆ ಒಬ್ರು ಟಾಪ್ ಮಿನಿಸ್ಟರ್ ಕನೆಕ್ಷನ್ ಇದ್ರು. ಅವ್ರ ಕಡೆಯಿಂದ ನನಗೆ ಸ್ವಲ್ಪ ಪ್ರೆಷರು ಇತ್ತು, ಅಂದರೆ ನಮ್ಮ ಹುಡುಗಿ ಬಿಟ್ಬಿಡ್ಬೇಕು ಅಂತ. ನನ್ನ ಫ್ರೆಂಡ್ ಬಂದು ರಂಗಣ್ಣಂಗೆ, ಸರ್ ಹಿಂಗೆ ಅಂತ. ಹಲೋ, ಏನು ಆರಾಮ? ಹುಡುಗ ನನ್ನ ಕಡೆ, ಹುಡುಗಿ ನಿನ್ನ ಕಡೆ, ಮದುವೆ ಆಗುತ್ತೆ ನೋಡೋಣ ಅಂದರು. ಅವ್ರ ಅಕ್ಕ, ಅಣ್ಣ ನಾನು ಆಟಕ್ಕೆ ಇಲ್ಲಣ್ಣ ಅಂತ ಫೋನ್ ಕಟ್ ಮಾಡಿದ್ರು. ಅಣ್ಣ ನಾನು ಆಟಕ್ಕೆ ಇಲ್ಲಣ್ಣ, ನಾನು ಆಟಕ್ಕೆ ಇಲ್ಲ, ನಾನು ಬರಲ್ಲ, ನಾನು ಫೋನು ಮಾಡಲ್ಲ, ನಾನು ಮದುವೆಗೂ ಬರಲ್ಲ, ನಾನು ಬಿಟ್ಬಿಡ್ರಿ ಅಂತ. ಅಂದರೆ ಅವ್ರ ತಾಕತ್ತದು. ನಾನು ಅವ್ರೇ ಅಷ್ಟೇ, ನೀನು ಕರೆಕ್ಟಾಗಿದ್ದರೆ ಯಾವನಿಗೂ ಎದುರಬೇಕಾಗಿಲ್ಲ, ಕರೆಕ್ಟಾಗಿದೆಯಾ ತಾನೆ, ಬಿಟ್ಟಾಗ್ತಲ್ಲ, ಕೆಡ್ಸ್ಕೊಬೇಡ ನೀನು ಸರಿ. ನಾನು ಹೇಳೋದು, ನಾನೊಬ್ಬ ಅವ್ರಿಗೆ ಎಂಪ್ಲಾಯ್. ನನ್ನ ಮದುವೆ ಮಾತುಕತೆಗೆ ನಾನು ಲವ್ ಮಾಡಿರೋ ಹುಡುಗಿ ಅಪ್ಪ ಅಮ್ಮ ಬಂದರೆ, ಏನು ರೀ ನನ್ನ ಆಸ್ತಿ ಅವ್ನಿಗೆ ಬರ್ಕೊಟ್ರೆ ಮದುವೆ ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ, ಅವ್ರಿಗೆ ಯಾವ ಲೆವೆಲ್ ಕಾನ್ಫಿಡೆನ್ಸ್ ಬಂದಿರ್ಬೋದು. ಏನು ಗುರು ರಂಗನಾಥ್ ನನ್ನ ಆಸ್ತಿ ಬರ್ಕೊಟ್ರೆ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ ಅಂತಂದರೆ, ಆ ಮಾತು ಬಾಯಲ್ಲಿ ಬರೋಕ್ಕೂ ಬೇಕಲ್ಲ. ರಂಗಣ್ಣ ತುಂಬ ಸ್ಟ್ರಿಕ್ಟು, ಹಂಗೆ ಹಿಂಗೆ. ರಂಗಣ್ಣ ಪಬ್ಲಿಕ್ ಟಿವಿ ಶುರುವಾಗಕ್ಕೆ ಮುಂಚೆ ರಂಗನಾಥ್ ಸರ್ ನನಗೆ, ದಿಲೀಪಂಗೆ, ಪ್ರವೀಣಂಗೆ, ಶಿವಸ್ವಾಮಿಗೆ ಚಿಕ್ಕಮಂಗ್ಳೂರಲ್ಲಿ ಸರಾಯ್ ಅಂತ ಒಂದು ರೆಸಾರ್ಟಿಗೆ ಕಳಿಸಿದ್ರು. ಸರಾಯ್ ರೆಸಾರ್ಟಿಗೆ ಅದೇ ಸೂಪರ್ ಸ್ಟಾರ್, ಅದು 7 ಸ್ಟಾರ್ ಅಲ್ಲ, ಒಂದೊಂದು ವಿಲ್ಲಾಗಿ ಸಪ್ರೇಟ್ ಸ್ವಿಮ್ಮಿಂಗ್ ಪೂಲು, ಅಡುಗೆ ಮಾಡಿ. ನಾವು ಕ್ರಿಕೆಟ್ ಆಡ್ತಾ ಇದ್ರೆ ವಿಕೆಟ್ ಬಿದ್ದರೆ ನೆಡಕ್ಕೊಬ್ಬ ಇದ್ದ ಅಲ್ಲಿ. ನಾವು 4 ದಿನ ಟ್ರಿಪ್ ಮುಗಿಸ್ಕೊಂಡು ಬರೋಷ್ಟಿಗೆ ಬಿಲ್ಲೇ 2 ಲಕ್ಷ ರೂಪಾಯಿ ಹತ್ರ ಆಗಿತ್ತು. ರಂಗಣ್ಣ ಎಂಜಾಯ್ ಮಾಡ್ರ ಅಂತ ಕಳಿಸಿದ್ರು ನನ್ನ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬರ್ರಿ ಅಂತ. ನಮ್ಮನ್ನು ನೋಡ್ಕೊಂಡಿದ್ದು ಹಂಗೆ, ಅವರು ನಮ್ಮನ್ನು ಟ್ರೀಟ್ ಮಾಡ್ತಿದ್ದು ಹಂಗೆ. ಸೊ ಅದೆಲ್ಲ ಅನುಭವಿಸಿದೀವಲ್ಲ, ಅದು ಮಜಾನೇ ಬೇರೆ. ನಮಗೆ ಇನ್ನೇನು ಅನ್ಸಲ್ಲ. ಅದೇ ಹೇಳೋದು, ಲೈಫಲ್ಲಿ ಗುರು ನೀನು ಸೂಪರ್ ಬೆಸ್ಟ್ ನೋಡ್ತೀಯಾ, ನೋಡ್ಬಿಟ್ಟಿದ್ದೀನಿ ಗುರು ನಾನು. ಗುರು ನೀನು ಲೈಫಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ ಬಾ ಗುರು. ವಾಟ್ ಎವರ್ ಐ ಆಮ್ ಟುಡೇ, ಇಟ್ಸ್ ಮೈ ಗ್ರೇಸ್ ಪೀರಿಯಡ್. ಗ್ರೇಸ್ ಪೀರಿಯಡಲ್ಲಿ ನೋಡ್ತಾ ಇದ್ದೀನಿ ನಾನು ಇವಾಗ. ಇದು ನನಗೆ ಎಕ್ಸ್ಟ್ರಾ ಬೋನಸ್ ಟೈಮ್. 90 ಮಿನಿಟ್ಸ್ ಫುಟ್ಬಾಲ್ ಮುಗಿದ್ಮೇಲೆ ಕೊಡ್ತಾರಲ್ಲ 4 ನಿಮಿಷ ಆಡ್ಕೊಳಪ್ಪ ಅಂತ, ಹಂಗೆ ಭಗವಂತ ಇನ್ನು ಎಷ್ಟು ದಿನ ಬೋನಸ್ ಟೈಮ್ ಕೊಡ್ತಾನ ಅಷ್ಟು ದಿನ ಬೋನಸ್ ಟೈಮ್ ಮಾಡ್ತಾ ಇರ್ತೀನಿ ನಾನು. ಸೊ ನನಗೆ ಐ ಆಮ್ ನಾಟ್ ಹಿಯರ್ ಟು ಡೂ ಎನಿಥಿಂಗ್, ಐ ಆಮ್ ನಾಟ್ ಹಿಯರ್ ಟು ಅಚೀವ್ ಎನಿಥಿಂಗ್, ಐ ಆಮ್ ನಾಟ್ ಹಿಯರ್ ಟು ಎಕ್ಸ್ಪ್ರೆಸ್ ಎನಿಥಿಂಗ್. ಐ ಆಲ್ವೇಸ್ ಬಿಲೀವ್ ಇನ್ ಗೋ ವಿತ್ ದ ಫ್ಲೋ. ಏನು ಬರುತ್ತೆ ಗುರು ಭಗವಂತ? ಹೊರಗಡೆ ಹೋದಾಗ ಮೇಲ್ಗಡೆಯಿಂದ ಮಳೆ ಬರ್ಸ್ತಾನ, ನೆನಿತೀನಿ, ಕೆಳಗಡೆಯಿಂದ ಮಳೆ ಚುಚ್ತಾನ, ಬ್ಯಾಂಡೇಜ್ ಸುತ್ಕೋತೀನಿ. ತಗೋ, ಎರಡಕ್ಕೂ ರೆಡಿ ಇದ್ದೀನಿ ನಾನು. ನನಗೆ ಮಳೆ ಬರುತ್ತೆ, ಶೀತ ಆಗುತ್ತೆ ಅನ್ನೋ ಭಯನೂ ಇಲ್ಲ, ಮಳೆ ಚುಚ್ಚುತ್ತೆ, ಸೆಪ್ಟಿಕ್ ಆಗುತ್ತೆ ಅನ್ನೋ ಟೆನ್ಷನೂ ಇಲ್ಲ. ಐ ಆಮ್ ರೆಡಿ ಫಾರ್ ಬೋತ್. ಸೊ ಹಾಗಾಗಿ ಏನಕ್ಕೂ ಟೆನ್ಷನ್ ಇಲ್ಲ, ಏನಕ್ಕೂ ಇದಿಲ್ಲ. ವಾಟ್ ಎವರ್ ದ ಗ್ರೇಸ್ ಪೀರಿಯಡ್ ಗಾಡ್ ಹ್ಯಾಸ್ ಗಿವನ್, ಐ ಆಮ್ ಎಂಜಾಯಿಂಗ್ ಇಟ್ ಅಷ್ಟೇ.